ಶಿವಮೊಗ್ಗದಲ್ಲಿ ಇಂದಿನಿಂದ 3 ದಿನಗಳ 43ನೇ ವಾರ್ಷಿಕ ಕೆಫಿಕಾನ್ ಸಮ್ಮೇಳನ ಆರಂಭವಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಚಾಲನೆ ನೀಡಿದರು. ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಆಧುನಿಕ ತಂತ್ರಜ್ಞಾನ ಬಳಕೆ, ಹೊಸ ಆವಿಷ್ಕಾರ, ಸಂಶೋಧನೆ ಸೇರಿದಂತೆ ವಿವಿಧ ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತುರ್ತು ಸಮಯದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ವಿವರ ನೀಡಲಾಯಿತು. ಈ ವೇಳೆ ವೈದ್ಯರಾದ ಡಾ ವಿರೂಪಾಕ್ಷಪ್ಪ, ಡಾ ಮಹಾಲಿಂಗಪ್ಪ, ಡಾ ಎಸ್ಬಿ ಹೆಗಡೆ, ಡಾ ಪೃಥ್ವಿ, ಡಾ ಈಶ್ವರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಧು ಬಂಗಾರಪ್ಪ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ವೈದ್ಯರ ಪಾತ್ರ ಹಿರಿದು ವೈದ್ಯ ಸಮ್ಮೇಳನದಲ್ಲಿ ಕೈಗೊಳ್ಳುವ ಬೇಡಿಕೆಗಳ ಈಡೇರಿಕೆಗೆ ಶ್ರಮಿಸುವುದಾಗಿ ತಿಳಿಸಿದರು. ದೂರದರ್ಶನದೊಂದಿಗೆ ಸಂಘಟಕ ಡಾ ಮಹೇಶ್ ಮೂರ್ತಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳು ಪ್ರತಿನಿತ್ಯ ನಡೆಯುತ್ತಿರುತ್ತವೆ. ಅವುಗಳ ಬಗ್ಗೆ ವೈದ್ಯರು ಮತ್ತು ವೈದ್ಯ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದರು. ಎಲ್ಲರಿಗೂ ಆಗಬೇಕಾಗುತ್ತೆ. ಈ ತರ ಅಪ್ಡೇಟ್ ಆದಾಗ ನಾವು ಪೇಷಂಟ್ಗೆ ಬೆಸ್ಟ್ ಕೇರ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಸಂಘಟನಾ ಕಾರ್ಯದರ್ಶಿ ಡಾ ಪೃಥ್ವಿ, 3 ದಿನಗಳ ವೈದ್ಯಕೀಯ ಸಮ್ಮೇಳನದಲ್ಲಿ 2,000ಕ್ಕೂ ಅಧಿಕ ವೈದ್ಯರು ನೋಂದಣಿ ಮಾಡಿಕೊಂಡಿದ್ದು 100ಕ್ಕೂ ಹೆಚ್ಚು ಅಧಿವೇಶನಗಳು ನಡೆಯಲಿದ್ದು ವೈದ್ಯಕೀಯ ಕ್ಷೇತ್ರದ ಸವಾಲುಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು. ವರ್ಕ್ಶಾಪ್ಗಳು ನಡೀತವೆ, ಕ್ಲಿನಿಕೋ-ಪಥಾಲಜಿಕಲ್ ಕಾನ್ಫರೆನ್ಸ್ ನಡೀತದೆ. ಸೊ ಆಲ್ಮೋಸ್ಟ್ 3 ದಿನ, ಮೇ 8ರಿಂದ 10ನೇ ತಾರೀಕುವರೆಗೂ 3 ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ವಿವಿಧ ರೀತಿಯ ಪ್ರೋಗ್ರಾಮ್ ಅಂದರೆ ಟೀಚಿಂಗ್ ವರ್ಕ್ಶಾಪ್ಗಳು ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ಸಂಪನ್ಮೂಲ ವ್ಯಕ್ತಿ ಈಶ್ವರಪ್ಪ, ತುರ್ತು ಸಂದರ್ಭಗಳನ್ನು ಹೇಗೆ ಎದುರಿಸಬೇಕು ಎನ್ನುವ ಕುರಿತು ವೈದ್ಯ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಮಾಹಿತಿ ನೀಡಲಾಯಿತು ಎಂದರು. ಬೇರೆ ಎಲ್ಲಾದರೂ ಆಕ್ಸಿಡೆಂಟ್ ಆಗಲಿ, ಪೇಷಂಟ್ ಎಚ್ಚರ ಬಿದ್ದಾಗ ಪೇಷಂಟಿಗೆ ನಾವು ಆ ಟೈಮಲ್ಲಿ ತಕ್ಷಣವಾಗಿ ಏನು ಮಾಡಬೇಕು ಎಮರ್ಜೆನ್ಸಿಯಾಗಿ, ಆ ಥರ ಒಂದು ವರ್ಕ್ಶಾಪನ್ನು ನಾವಿಲ್ಲಿ ಕಂಡಕ್ಟ್ ಮಾಡಿದ್ವಿ. ಇದರಲ್ಲಿ ಮೇಯ್ನಾಗಿ CPR ಅಂತಂದರೆ ಎದೆನ ನಾವು ಒತ್ತೋದು, ಅದನ್ನು ಯಾವ ಥರ ಮಾಡೋದು ಅದನ್ನು ನಾವು ಇಲ್ಲಿ ತಿಳಿಸ್ಕೊಟ್ಟಿದ್ವಿ. ಶಿಬಿರಾರ್ಥಿ ಡಾ ವೃಂದಾ, ವೈದ್ಯಕೀಯ ಸಮ್ಮೇಳನ ಹೊಸ ವಿಷಯಗಳ ಬಗ್ಗೆ ಮಾಹಿತಿ ತಿಳಿಯಲು ಹೆಚ್ಚು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಎಲ್ಲ ಹೇಳ್ಕೊಡ್ತಾರೆ. ಕಾನ್ಫರೆನ್ಸಸ್, ಡಿಬೇಟ್ ಮತ್ತೆ ಸೆಮಿನಾರ್ಸ್ ನಡೀತಾ ಇದೆ. ಅದು ವಿಚಾರವಾಗಿ ತುಂಬ ಸ್ಟೂಡೆಂಟ್ಸು ಇಲ್ಲಿಗೆ ಬಂದಿದ್ದಾರೆ. ಸ್ಟೂಡೆಂಟ್ಸ್ ಇಲ್ಲಿ ಬಂದವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಮಗೆ ಆಧುನಿಕ ಏನೇನು ಹೊಸದು ನಡೀತಾ ಇದೆಯೋ ನಮಗೆ ಗೊತ್ತಿರಲ್ಲ. ನಾವು ಬುಕ್ಸ್ ಮಾತ್ರ ಓದ್ತಾ ಇರ್ತೀವಿ. ಇಲ್ಲಿ ಬಂದ ಮೇಲೆ ನಮಗೆ ಏನೇನು ರಿಸರ್ಚ್ ವಿಷಯಗಳಿರುತ್ತೋ ಎಲ್ಲ ಗೊತ್ತಾಗುತ್ತೆ.